ಇನ್ನು ದ್ವಿತೀಯ ಪಿಯುಸಿಯಲ್ಲಿ ಉಡುಪಿಗೆ ಪ್ರಥಮ ಸ್ಥಾನ, ಅದರಲ್ಲೂ ಪಿಯುಸಿ ಫಲಿತಾಂಶದಲ್ಲಿ ಯಾದಗಿರಿ ಕೊನೆಯ ಸ್ಥಾನವನ್ನ ಪಡ್ಕೊಂಡಿದೆ. ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಸಂಜನಾ ಪಡ್ಕೊಂಡಿದ್ದಾರೆ. ಇನ್ನು ಬಳ್ಳಾರಿಯ ಕೊಟ್ಟೂರಿನ ಸಂಜನಾಬಾಯಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಪಿಯು ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ವಿದ್ಯಾರ್ಥಿಗಳು ಎದುರು ನೋಡ್ತಾ ಇದ್ದಂತಹ ದ್ವಿತೀಯ ಪಿಯು ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಸಂಜನಾ ಪಡ್ಕೊಂಡಿದ್ದಾರೆ. ಬಾಲಕಿಯರು ಶೇಕಡವಾರು 77.88ರಷ್ಟು ಉತ್ತೀರ್ಣಗೊಂಡಿದ್ದು ಬಾಲಕರು 68.20ರಷ್ಟು ಉತ್ತೀರ್ಣಗೊಂಡಿದ್ದಾರೆ ಶೇಕಡವಾರು. ಸಂಜನಾಬಾಯಿ ಪ್ರಥಮ ಸ್ಥಾನ 597 ಆರ್ಟ್ಸ್ ವಿಭಾಗದಲ್ಲಿ, ಇನ್ನು ನಿರ್ಮಲಾ ದ್ವಿತೀಯ ಸ್ಥಾನ 596 ಅಂಕವನ್ನು ಪಡ್ಕೊಂಡಿರುವಂಥದ್ದು. ಇಡೀ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಸಂಜನಾಬಾಯಿ ಪಡ್ಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀ ಪ್ರಥಮ ಸ್ಥಾನ 599. ಇನ್ನು ಎಂಎ ತೇಜಸ್ವಿನಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದು 598 ಅಂಕಗಳನ್ನು ಗಳಿಸಿದರೆ. ಭಾರ್ಗವಿ ತೃತೀಯ ಸ್ಥಾನ ಪಡ್ಕೊಂಡಿದ್ದು 597 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದೀಪಶ್ರೀ 599 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಎಂಎ ತೇಜಸ್ವಿನಿ ದ್ವಿತೀಯ ಸ್ಥಾನ 598 ಅಂಕಗಳು, ಭಾರ್ಗವಿ ತೃತೀಯ ಸ್ಥಾನ 597 ಅಂಕಗಳು. 600ಕ್ಕೆ 597 ಅಂಕಗಳು ನೋಡಿ. 600ಕ್ಕೆ 599 ಅಂಕಗಳು ದೀಪಶ್ರೀ ವಾಣಿಜ್ಯ ವಿಭಾಗದಲ್ಲಿ. ನಾವು ಫೋಟೋದಲ್ಲಿ ಕೂಡ ಗಮನಿಸ್ತಾ ಹೋಗಬಹುದಾಗಿದೆ. ಇಲ್ಲಿ ಪ್ರಥಮ ಸ್ಥಾನವನ್ನು, ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರುವಂಥವರು, ಅದರಲ್ಲೂ 599 ಅಂಕಗಳನ್ನು ಪಡ್ಕೊಂಡು, 600ಕ್ಕೆ 599 ಅಂಕಗಳನ್ನು ಪಡ್ಕೊಂಡು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ದೀಪಶ್ರೀ ಪಡ್ಕೊಂಡಿದ್ದಾರೆ. ಇಲ್ಲಿ ಶೇಕಡವಾರು ನಾವು ಬಾಲಕಿಯರು ಮತ್ತು ಬಾಲಕರ ಶೇಕಡವಾರು ಅಂಕಗಳನ್ನು ಕೂಡ ಈ ಒಂದು ರಿಸಲ್ಟ್ ಅನ್ನು ನೋಡ್ತಾ ಹೋದ್ರು ಕೂಡ ಬಾಲಕಿಯರೇ ಈ ಬಾರಿಯೂ ಮೇಲುಗೈ ಸಾಧಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ಉಡುಪಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ರೆ, ದಕ್ಷಿಣ ಕನ್ನಡ 2ನೇ ಸ್ಥಾನವನ್ನು ಪಡ್ಕೊಂಡಿದೆ, ಯಾದಗಿರಿ ಕೊನೆಯ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇನ್ನು ನಾವು ಗಮನಿಸ್ತಾ ಹೋದಂತೆ ಪ್ರಮುಖವಾಗಿ ಕಲಾ ವಿಭಾಗ, ವಾಣಿಜ್ಯ ವಿಭಾಗದ ಈ ಒಂದಷ್ಟು ಈ ರಿಸಲ್ಟ್ ಕುರಿತಾಗಿ ಯಾರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, 600ಕ್ಕೆ 599 ಅಂಕಗಳನ್ನು ಪಡ್ಕೊಂಡಿರುವಂಥದ್ದು ವಾಣಿಜ್ಯ ವಿಭಾಗದಲ್ಲಿ. ದೀಪಶ್ರೀ 599 ಅಂಕಗಳನ್ನು ಪಡ್ಕೊಂಡಿರುವಂಥದ್ದು. ಬಾಲಕರು 68.20 ಶೇಕಡವಾರು ಉತ್ತೀರ್ಣಗೊಂಡಿರುವಂಥವರು. ಅಂದರೆ ಬಾಲಕರಿಗಿಂತ ಬಾಲಕಿಯರೇ ಈ ಬಾರಿಯೂ ಮೇಲುಗೈ ಸಾಧಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ದ್ವಿತೀಯ ಪಿಯು ಪರೀಕ್ಷೆಯ ಫಲಿತಾಂಶ ಬಾಲಕಿಯರು ಶೇಕಡ 77.88ರಷ್ಟು ಉತ್ತೀರ್ಣಗೊಂಡಿದ್ದಾರೆ, ಬಾಲಕರು 68.20 ಉತ್ತೀರ್ಣಗೊಂಡಿರುವಂಥದ್ದು. ಅಂದರೆ ಈ ಬಾರಿಯೂ ಕೂಡ ಬಾಲಕಿಯರು ಮೇಲುಗೈ ಸಾಧಿಸಿರುವಂಥದ್ದು. ಅಂದರೆ ಅಂಕ ಗಳಿಕೆ ಇರಬಹುದು ಅಥವಾ ಫಲಿತಾಂಶವನ್ನು ನಾವು ನೋಡಿದಾಗ ಪಾಸ್ ಆಗಿರುವಂಥವರ ಸಂಖ್ಯೆ ಇವೆಲ್ಲವನ್ನು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲಕಿಯರೇ ಈ ಬಾರಿಯೂ ಕೂಡ ಬಾಲಕರಿಗಿಂತ ಮೇಲುಗೈ ಸಾಧಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ.